ಹಲೋ ಫ್ರೆಂಡ್ಸ್, ಇವಾಗ ಬಸ್ಸಾರು ಆದಮೇಲೆ ಸ್ವಲ್ಪ ಕಾಳು ಇಟ್ಕೊಂಡಿದ್ವಲ್ಲ, ಅದನ್ನ ಹೇಗೆ ಹುರಿಯೋದು ಅಂತ ನೋಡೋಣ. ಸೊ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಸ್ವಲ್ಪ ಒಂದು ವಿಷಲ್ ನಾನೇನು ಕೂಗಿಸಿಟ್ಕೊಂಡಿದ್ನಲ್ಲ, ಸೊಪ್ಪು ಕಾಳು ಸ್ವಲ್ಪ ಅದನ್ನ ಎತ್ತಿಟ್ಕೊಂಡಿದ್ದೀನಿ, ತೊಗರಿಬೇಳೆ ಮತ್ತು ಸೊಪ್ಪು. ನಾನಿಲ್ಲಿ ಪಾಲಕ್ ಸೊಪ್ಪು ಮತ್ತು ಸ್ವಲ್ಪ ದಂಡಿನ ಸೊಪ್ಪು ಯೂಸ್ ಮಾಡಿದ್ದೀನಿ. ಸೊ ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲು ಇವಾಗ ಪಾತ್ರೆನ ಕಾಯಕ್ಕಿಡೋಣ. ಓಕೆ, ಸೊ ಬಿಸಿಯಾಗಲಿ ಪಾತ್ರೆ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಾಕೋಣ. ಸೊ ಎಣ್ಣೆ ಸ್ವಲ್ಪ ಕಾಯಲಿ. ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ. ಚಿಟಪಟ ಅಂತ ಅದು ಸಿಡಿಲಿ. ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಕರಿಬೇವು ಸೊಪ್ಪು ಒಗ್ಗರಣೆ. ಸೊ ಅದು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆಮೇಲೆ ನಾವೀಗ ಮುರಿದಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ, ಒಂದು ಮೆಣಸಿನ್ಕಾಯಿ ಅದನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲ್ಲು, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತೆ ಅಂತ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾ ಇದೆ. ಸೊ ಸ್ವಲ್ಪ ಈರುಳ್ಳಿ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪಿನ ಪುಡಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಆವಾಗ ಬೇಗ ಬೇಯುತ್ತೆ. ಇವಾಗ ನಾವು ಏನು ತುರಿದಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ತುರಿ, ಅದನ್ನ ಹಾಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ಒಂದು 30 ಸೆಕೆಂಡ್ಸ್ ಚೆನ್ನಾಗಿ ಹುರ್ಕೊಳ್ಳಿ. ಸೊ ಅದಾದ ಮೇಲೆ ನಾವು ಏನು ಕಾಳನ್ನ ಇಟ್ಕೊಂಡಿದ್ವಲ್ಲ, ಸೊಪ್ಪು ಮತ್ತು ತೊಗರಿಬೇಳೆ ಪೀಸ್ ಇಟ್ಕೊಂಡಿದ್ವಲ್ಲ, ಅದನ್ನು ಇದ್ರೊಳಗಡೆ ಹಾಕ್ಕೊಳ್ಳಿ. ಸೊ ಅದನ್ನು ಇದ್ರೊಳಗಡೆ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆ ಜೊತೆ ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ ಬಹಳನೇ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ಈಗ ಆಲ್ಮೋಸ್ಟ್ ಆಯಿತು. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಕಾಳನ್ನು, ಸೊಪ್ಪು ಮತ್ತು ಕಾಳನ್ನು ಹೇಗೆ ಹುರಿಯೋದು ಅಂತ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾನು ಏನು ವಿಡಿಯೋ ಮಾಡ್ತೀನೋ ಅದು ನಿಮಗೆ ನೋಟಿಫೈ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.